ನಿಂಬೆಹಣ್ಣು. ನಿಂಬೆಹಣ್ಣು ನಿಂಬಿಕಾ ಅಥವಾ ಜಂಬೂರ ಎಂದು ಸಂಸ್ಕೃತದಲ್ಲಿ ಕರೆಯುತ್ತಾರೆ. ನಿಂಬೆಹಣ್ಣಿನ ಒಂದು ಉಪಯೋಗ ಮನುಕುಲಕ್ಕೆ ಒಂದು ಸಿದ್ಧ ಔಷಧವಾಗಿದೆ. ಈ ನಿಂಬೆಹಣ್ಣಿನ ಬಗ್ಗೆ ನಾವು ಮಾತಾಡಬೇಕಾದ್ರೆ ನಿಂಬೆಹಣ್ಣು ಈ ಮನುಷ್ಯ ಕುಲಕ್ಕೆ ಒಂದು ವರದಾನವಾಗಿದೆ, ಸಿದ್ಧ ಔಷಧವಾಗಿದೆ. ದೇಹದೊಳಗಿನ ಕೆಟ್ಟ ಕಾಯಿಲೆಗಳನ್ನು ಹೊರಹಾಕುವ ಶ್ರೇಷ್ಠ ಗುಣವನ್ನು ಹೊಂದಿದೆ. ಹುಳಿ ಮತ್ತು ಸಿಹಿಯಿಂದ ಮಿಶ್ರಣಗೊಂಡ ಈ ಹಣ್ಣು ವಿಟಮಿನ್ ಸಿ ಅನ್ನಾಂಗವನ್ನು ಹೇರಳವಾಗಿ ಹೊಂದಿದೆ. ನಿತ್ಯ ಭೋಜನದಲ್ಲಿ ಇದರ ರಸವನ್ನು ಉಪಯೋಗ ಮಾಡುವುದರಿಂದ ದೇಹದ ಆರೋಗ್ಯ ಹೆಚ್ಚುತ್ತದೆ. ರಕ್ತದೊತ್ತಡ ನಿಂತು ರಕ್ತ ಶುದ್ಧಿಯಾಗಿ ಜೀರ್ಣ ಶಕ್ತಿಯು ವೃದ್ಧಿಸುತ್ತದೆ. ಇದರಲ್ಲಿರುವ ಪೋಷಕಾಂಶಗಳು ತೇವಾಂಶ 48.6, ಜೀವಸತ್ವ 62 ಗ್ರಾಮು, ನಿಯೋಪಿನ್ 0.1 ಮಿಲಿಗ್ರಾಂ, ಕಬ್ಬಿಣ 0.3 ಗ್ರಾಂ, ಕ್ಯಾಲ್ಸಿಯಂ 0.90 mg, ಖನಿಜಾಂಶ 0.7 ಗ್ರಾಮ್ಸ್, ಸಸಾರಜನಕ 7.5, ಆಮೇಲೆ ಕಾರ್ಬೋಹೈಡ್ರೇಟ್ 10.9 ಗ್ರಾಂ, ಇನ್ನೂ ಅನೇಕ ಪೋಷಕಾಂಶಗಳು ಹೊಂದಿದೆ. ಇದರ ಉಪಯೋಗಗಳು ಅನ್ನು ನಾವು ತಿಳಿದಾಗ, 1 ಚಮಚ ಜೇನುತುಪ್ಪವನ್ನು ಬೆರೆಸಿ ಕುಡಿಯುವುದರಿಂದ ಉರಿಮೂತ್ರ ವಾಸಿಯಾಗುತ್ತದೆ. ನಿಂಬೆ ರಸ ಮತ್ತು ಜೇನುತುಪ್ಪ ಕಲಸಿ ಕುಡಿಯುವುದರಿಂದ ವಾಂತಿ ನಿಲ್ಲುತ್ತದೆ. 1 ಚಮಚ ನಿಂಬೆ ರಸದಲ್ಲಿ ಬಿಸಿ ನೀರಿಗೆ ಹಾಕಿ ದಿನಕ್ಕೆ 2 ಬಾರಿ ಕುಡಿದರೆ ಉಳಿತೇಗು ನಿಲ್ಲುತ್ತದೆ. ಮುಖದ ಮೇಲಿನ ಬರುವ ಮೊಡವೆ, ಸಣ್ಣ ಗುಳ್ಳೆಗಳು ನಿಂಬೆಹಣ್ಣಿನ ಸಿಪ್ಪೆಯಿಂದ ತಿಕ್ಕಿ ಸ್ನಾನ ಮಾಡಿದರೆ ಮೊಡವೆಗಳು ವಾಸಿಯಾಗುವು. ಇದು ಬಹಳ ಮನುಷ್ಯನಿಗೆ ಉಪಯುಕ್ತವಾದ ಹಣ್ಣಾಗಿದೆ. ಇದರ ಉಪ್ಪಿನಕಾಯಿ ಬಹಳ ಉಪಯೋಗ.